ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಯಿಂದ ಬರೋಬ್ಬರಿ 4,20,000 ಮಹಿಳೆಯರ ಹೆಸರನ್ನ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಸ್ನೇಹಿತರೆ. ಮತ್ತೆ ನಿಮಗೆ ಹಣ ಬರಬೇಕು ಅಂದ್ರೆ ನೀವು ಯಾವೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಮುಂದಿನ ತಿಂಗಳಿಂದ ಅದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಯಿಂದ 4,20,000 ಮಹಿಳೆಯನ್ನ ತೆಗೆದುಹಾಕಿದ್ದಾರೆ ಅಂತ ಸಾಕಷ್ಟು ನ್ಯೂಸ್ ಚಾನೆಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇದು ನಿಜ ಸ್ನೇಹಿತರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಅವರು ಇದ್ದಾಗಲೇ ಸ್ನೇಹಿತರೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಬಯೋಮೆಟ್ರಿಕ್ ಕಂಪಲ್ಸರಿ ಇರುತ್ತೆ, ಮೃತಪಟ್ಟ ಮಹಿಳೆಯರಿಗೆ ಹಣ ಇನ್ನು ಮುಂದೆ ಹೋಗಲ್ಲ, ಟ್ಯಾಕ್ಸ್ ಪೇಯರ್ಸ್ಗೆ ಇನ್ನೂ ಅಮೌಂಟ್ ಹೋಗೋದಿಲ್ಲ, ಹಾಗೆ ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಅಮೌಂಟ್ ಅನ್ನ ತಗೊಂಡ್ರೆ ಅವರ ಖಾತೆಗೆ ಕೂಡ ಇನ್ನು ಮುಂದೆ ಅಮೌಂಟ್ ಹೋಗಲ್ಲ ಅಂತ ಹೇಳಿದ್ರು ಸ್ನೇಹಿತರೆ. ಅದನ್ನ ಇವಾಗ ಚಾಲ್ತಿಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಈ ವಿಷಯವನ್ನ ಯಾವ ರೀತಿ ಇವರು ಕಲೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ, ಒಂದೇ ಮನೆಯಲ್ಲಿ ಇಬ್ಬಿಬ್ರು ದುಡ್ಡನ್ನ ತಗೊಳ್ಳೋದು ಇವು ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅನ್ನುವಂತ ಪ್ರಶ್ನೆ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ ಸ್ನೇಹಿತರೆ. ಹಾಗೆ ಮೃತಪಟ್ಟಿದ್ದಾರೆ ಅಂತ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ, ಅವರ ಖಾತೆಗಳಿಗೆ ಅಮೌಂಟ್ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಕನ್ಫ್ಯೂಸ್ ಇರ್ಬೋದು ಸ್ನೇಹಿತರೆ. ಅವ್ರ ಸಲಹೆಯನ್ನ ಸ್ನೇಹಿತರೆ ಇವಾಗ ಮನೆಗೂ ಬಂದು ಹೆಸರುಗಳನ್ನ ಬರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಭೇಟಿಯನ್ನ ಕೊಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಯಾರ್ಯಾರು ಇದ್ದೀರಾ ಅಂದ್ಬಿಟ್ಟು ಎಲ್ಲವನ್ನು ಡೀಟೇಲ್ಸ್ ಅನ್ನ ಕಲೆಕ್ಟ್ ಅನ್ನ ಮಾಡ್ಕೊಂಡಿರ್ತಾರಲ್ಲ, ಅದರ ಮುಖಾಂತರ ಸ್ನೇಹಿತರೆ ಈ ಪಟ್ಟಿಯಿಂದ ಇವರು ಅಕ್ರಮವಾಗಿ ಹಣ ಮಿಸ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಸ್ನೇಹಿತರೆ ಈ ರೀತಿಯಾದಂತಹ ಒಂದು ರೂಲ್ಸ್ ಅನ್ನ ತಗೊಂಡ್ ಬಂದಿದ್ದಾರೆ ಸ್ನೇಹಿತರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸ್ನೇಹಿತರೆ ಬರೋಬ್ಬರಿ 4,20,000 ಮಹಿಳೆಯರ ಗೃಹಲಕ್ಷ್ಮಿ ಪಟ್ಟಿಯಿಂದ ಹೆಸರನ್ನ ತೆಗೆದುಹಾಕಿದ್ದಾರೆ ಅಂತೆ ಸ್ನೇಹಿತರೆ. ಯಪ್ಪ, ಎಷ್ಟು ಬಿಗ್ ನಂಬರ್ ಅಲ್ವಾ ಸ್ನೇಹಿತರೆ. ಮುಂದಿನ ತಿಂಗಳಿಂದ ಸ್ನೇಹಿತರೆ ನಿಮ್ಗೆ ಹಣ ಬರಬೇಕು ಅಂದ್ರೆ ಈ ರೂಲ್ಸ್ ಅಂತೂ ಪಕ್ಕಾ ಚಾಲ್ತಿಯಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಮುಂದಿನ ತಿಂಗಳಿಂದಂತೂ ಕಂಪಲ್ಸರಿ ಬಯೋಮೆಟ್ರಿಕ್ ಇದ್ದೇ ಇರ್ತದೆ ಸ್ನೇಹಿತರೆ. ನೀವೇನೇ ಕೆಲಸ ಇದ್ರು ಒಂದಿನ ನಿಮ್ಗೆ ರಜಾ ಇರೋ ಟೈಮಲ್ಲಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಕೊಟ್ಕೊಳ್ಳಿ ಸ್ನೇಹಿತರೆ. ತುಂಬಾನೇ ಈಸಿ. ಒಂದು ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು. ನಿಯರ್ ಬೈ ಸೈಬರ್ ಸೆಂಟರ್ಗಳಲ್ಲಿ ಎಲ್ಲ ಬೇಕಾದರೂ ಅಲ್ಲಿಗೆ ಅನೌನ್ಸ್ಮೆಂಟ್ ಅನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ತಾರೆ. ಅವಾಗ ನೀವು ಹೋಗ್ಬಿಟ್ಟು ಒಂದು 5 ನಿಮಿಷ ಅಲ್ಲಿ ಅವರು ಅಮೌಂಟ್ ಜಾಸ್ತಿ ಚಾರ್ಜ್ನ ಮಾಡಂಗಿಲ್ಲ, ಜಸ್ಟ್ 5 ರೂಪಾಯಿ ಇಸ್ಕೊಳ್ಬೇಕು ಅಂತ ಅಪ್ಡೇಟ್ ಸಿಗ್ತಾ ಇದೆ ಇವಾಗ. ಅವಾಗ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲ 100 ರೂಪಾಯಿ ಒಳಗಡೆನೇ ಇರುತ್ತೆ. 100 ರೂಪಾಯಿ ಒಳಗಡೆ ಇರುವಂಥ ಅಮೌಂಟನ್ನು ನೀವು ಕೊಟ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಒಂದ್ಸಲ ಇಟ್ಬಿಟ್ರೆ ಮುಗೀತು ಸ್ನೇಹಿತರೆ. ಇನ್ನೇನು ತಲೆ ನೋವೇ ಇರಲ್ಲ ನಿಮಗೆ. ತಿಂಗಳು ಅಮೌಂಟು ನಿಮ್ಮ ಖಾತೆಗಳಿಗೆ ಬರುತ್ತೆ. ನೀವೇನಾದರೂ ಬಯೋಮೆಟ್ರಿಕ್ ಅನ್ನ ಇಡಲ್ಲ, ನಾನು ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಇದು ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ. ಇದನ್ನ ನೀವು ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಮ ಹೆಸರು ಸಹ ಗೃಹಲಕ್ಷ್ಮಿ ಪಾಲುದಾರರ ಪಟ್ಟಿಯಿಂದ ತೆಗಿತಾರೆ ಸ್ನೇಹಿತರೆ. ಆ ರೀತಿಯಾಗಿ ಒಂದು ಅಪ್ಡೇಟ್ ಅನ್ನ ತಗೊಂಡು ಬಂದಿದ್ದಾರೆ ಸ್ನೇಹಿತರೆ. ಸರ್ಕಾರಕ್ಕೂ ಸಹ 100-200 ಕೋಟಿ ಲಾಸ್ ಆಗ್ತಾ ಇತ್ತಂತೆ. ಅಕ್ರಮವಾಗಿ ಬೇರೆ ಸ್ಟೇಟ್ ಇಂದ ಬಂದಿರೋರ ಅಮೌಂಟ್ಗೆಲ್ಲ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು ಅನ್ನುವಂತ ಒಂದು ಅಪ್ಡೇಟ್ ಸಾಕಷ್ಟು ವೈರಲ್ ಆಗಿತ್ತು ಸ್ನೇಹಿತರೆ. ಇವಾಗ ಅದಕ್ಕೆಲ್ಲ ಕಡಿವಾಣವನ್ನ ಹಾಕೋಕೆ ಈ ರೀತಿಯಾದಂಥ ಒಂದು ಅಪ್ಡೇಟ್ ಅನ್ನ ತಗೊಂಡು ಬಂದಿದ್ದಾರೆ. ಆಲ್ರೆಡಿ 4,20,000 ಮಹಿಳೆಯರ ಹೆಸರನ್ನೇ ತೆಗೆದುಹಾಕ್ಬಿಟ್ಟಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಪಟ್ಟಿಯಿಂದ. ನೀವು ಕೂಡ ನೆಕ್ಸ್ಟ್ ತಿಂಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಅವಾಗ ಮತ್ತು ಎಲ್ಲಿ ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸ್ಬೇಕು ಅಂತ ಅಪ್ಡೇಟ್ ಏನಾದರೂ ಸಿಕ್ಕಿದ್ರೆ ಸ್ನೇಹಿತರೆ ಖಂಡಿತವಾಗ್ಲೂ ನಾನು ಮುಂಚಿತವಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಜಸ್ಟ್ ಬಯೋಮೆಟ್ರಿಕ್ ಅನ್ನ ಮಾಡಿಸ್ಕೊಂಡ್ರೆ ಮುಗೀತು ಸ್ನೇಹಿತರೆ. ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಇರಲ್ಲ. ಅಂಶ ಆಗಿರ್ಬೋದು, ನಿಮಗೆ ತಿಂಗಳು ಗೃಹಲಕ್ಷ್ಮಿ ಹಣ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಈ ಅಪ್ಡೇಟ್ ಇಷ್ಟ ಆಗಿದ್ರೆ ಸ್ನೇಹಿತರೆ, ನಿಮಗೂ ಕೂಡ 30ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬಂದಿದೆಯಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಅನ್ನ ಮಾಡಿ. ಹಾಗೆ ಯಾವ ಊರಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆ ಅದನ್ನು ಕೂಡ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.